ಇವತ್ತು ಮಂಗಳವಾರ ಆದ್ರಿಂದ ಒಂದು ಶಾಪ್ ರಜೆ ಇರುತ್ತೆ. ಇನ್ನೊಂದು ಶಾಪ್ನಲ್ಲಿ ನನ್ನ ಮಗ ಇದ್ದಾನೆ. ನಾನು ನನ್ನ ಹಸ್ಬೆಂಡು ಹಾಗೆ ಔಟ್ಸೈಡ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲೋಗ್ತಾ ಇದ್ದೀವಿ ಅಂತ ಗೊತ್ತಾ? ತುಂಬ ಸ್ಪೆಷಲ್ ಪರ್ಸನ್ ಅವರು. ಅವ್ರು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ರಜಾ ಹಾಕಿದೀವಿ ಮಂಗಳವಾರ. ವಾರ ಎಲ್ಲ ಅಂಗಡಿಯಲ್ಲಿ ಇರ್ತೀವಲ್ಲ, ಮುಂದಿನ ರಜಾ ಹಾಕಿ ಎಲ್ಲ ನಾವು ಹೋಗೋಣ, ಮೈಂಡ್ ಫ್ರೀ ಮಾಡಿಕೊಂಡು ಎಲ್ಲ ಹೋಗೋಣ ಅಂತ ಐಡಿಯಾ ಮಾಡೋದಕ್ಕೆ. ಆ ಜಾಗಕ್ಕೆ ಹೋದ್ರೆ ಮೈಂಡ್ ಎಲ್ಲ ಫ್ರೀ ಆಗಿಬಿಡ್ತದೆ. ಯಾಕಂದರೆ ಆ ಥರ ಜಾಗ ಇರ್ತದೆ. ನೀವು ನೋಡಿ ಯಾವ ಥರ ಜಾಗ ಅಂತ. ಅದು ಇದು ಮಾತಾಡಿಕೊಂಡು ಅಲ್ಲೇ ಟೈಮ್ ಪಾಸ್ ಆಗಿಬಿಡುತ್ತೆ. ಇವತ್ತು ಎಷ್ಟು ಬೇಗ ಟೈಮ್ ಪಾಸ್ ಆಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲ. ಯಾಕಂದರೆ ಅಲ್ಲೇ ಒಬ್ಬರಿದ್ದಾರೆ, ಯಾರಂತ ನೋಡೋಣ ಬನ್ನಿ. ಇನ್ನೇನು ಊರ ಹತ್ರ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಊರಿಗೆ ರೀಚ್ ಆಗಿದ್ದೀವಿ. ಇನ್ನೇನು ನಾವು ಕಾರ್ನ ಎಲ್ಲಿ ಪಾರ್ಕಿಂಗ್ ಆಗಬೇಕು ಅಂತ ನೋಡಬೇಕು. ಯಾಕಂದರೆ ಸಿಟಿ ಒಳಗಡೆ ಅನ್ನೋದಕ್ಕಿಂತ ವಿಲೇಜ್ ಆಗಲಿ ಸಿಟಿ ಆಗಲಿ ಪಾರ್ಕಿಂಗ್ಗೆ ಸ್ವಲ್ಪ ತೊಂದರೆ ಆಗೇ ಆಗುತ್ತೆ. ಫಸ್ಟ್ ನಾವು ಪಾರ್ಕಿಂಗ್ ಹೆಂಗೆ ಹಾಕಬೇಕು, ಎಲ್ಲಿ ಹಾಕಬೇಕು ಅಂತೂ ಕಾರ್ ನಿಲ್ಲಿಸ್ಬೇಕಲ್ಲ, ನೋಡಬೇಕು. ನೋಡಿ, ಈ ಟರ್ನಿಂಗ್ ತಗೊಂಡ್ರೆ ಇನ್ನು ಸ್ವಲ್ಪ ದೂರನೇ ಇರೋದು. ಅಲ್ಲಿ ಫಸ್ಟ್ ಪಾರ್ಕಿಂಗ್ ಎಲ್ಲ ಏನಂತ ನೋಡೋಣ ಫಸ್ಟು. ಯಾಕಂದರೆ ನಾವು ಇನ್ನು ಮತ್ತೆ ಸಾಯಂಕಾಲ ಎಷ್ಟೊತ್ತಾಗುತ್ತೋ ಮತ್ತೆ ರಿಟರ್ನ್ ಬರೋದು. ಅದಕ್ಕೋಸ್ಕರ ಒಳ್ಳೆ ಜಾಗ ನೋಡ್ಬಿಟ್ಟು ಪಾರ್ಕಿಂಗ್ ಹಾಕೋಣ. ಯಾಕಂದರೆ ಇವೆಲ್ಲ ಸಿಂಗಲ್ ರೋಡು, ಮತ್ತು ರೋಡಲ್ಲಿ ನಿಲ್ಲಿಸ್ಬಿಟ್ರೆ ತೊಂದರೆ ಆಗುತ್ತೆ. ಮತ್ತು ಯಾವ ಗಾಡಿಗಳಿಗೂ ಅದು ಇದು ಅಂತ ತೊಂದರೆ ಆಗೇ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಪಾರ್ಕಿಂಗ್ ಪ್ಲೇಸ್ ನೋಡ್ಬಿಟ್ಟು ಪಾರ್ಕಿಂಗ್ ಹಾಕೋಣ. ಯಾಕಂದರೆ ರೋಡಲ್ಲಿ ಕೂಡ ನೋಡಿದ್ರೆ ಜನ ಹೆಂಗೆ ಹೋಗ್ತಾರೆ, ಅಡ್ಡನೇ ಬಂದುಬಿಡ್ತಾರೆ, ಆ ಥರ ಇರ್ತದೆ. ಮತ್ತು ಇವಾಗ ನಿಯರ್ ಅಂದರೆ ನಾವು ಲೊಕೇಶನ್ಗೆ ಬಂದಿದ್ದೀವಿ. ನಿಯರಲ್ಲೇ ಇದ್ದೀವಿ ನಾವು ಇವಾಗ. ನೋಡಿ, ಇಲ್ಲೇ ಆಲ್ಮೋಸ್ಟ್ ಬಂದುಬಿಟ್ಟಿದ್ದೀವಿ. ಲಂಸ ಆಯಿತು, ಇನ್ನು ಸ್ವಲ್ಪ ದೂರನೇ, ಇನ್ನೇನು ಸಿಕ್ಕೋಯ್ತು. ನೋಡಿ, ಗಾಡಿಯವರು ಎಷ್ಟು ನಿಧಾನವಾಗಿ ಹೋಗ್ತಾರೆ. ಯಾಕಂದರೆ ಅವರು ಮೈಂಡ್ ಇನ್ನೊಂದು ಕಡೆ ಇರ್ತದೆ. ಆ ಮೈಂಡಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ಮೈಂಡಲ್ಲೇ ಅವರು ಗಾಡಿ ಓಡಿಸ್ತಾ ಇರ್ತಾರೆ. ಆದರೆ ನಮ್ಮ ಮೈಂಡಲ್ಲಿ ಇಟ್ಕೊಂಡು ರೋಡಲ್ಲಿ ಗಾಡಿ ಓಡಿಸ್ಬೇಕು. ಸಿಕ್ತು, ಇವಾಗ ಪಾರ್ಕಿಂಗ್ ಹಾಕ್ಕೊಂತೀವಿ. ಸರಿ, ಪಾರ್ಕಿಂಗ್ ಎಲ್ಲ ಸಿಕ್ತು. ಮನೆ ಗೇಟ್ ಓಪನ್ ಮಾಡ್ತಾ ಇದ್ದೀವಿ. ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಯಾರಂತ ನೀವೇ ನೋಡಿ ಗೊತ್ತಾಗ್ಬಿಡ್ತದೆ ನಿಮಗೆ. ಲಗೇಜ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ನೋಡ್ರಿ, ಮನೆಗೆ ಬಂದಿದ್ದೀವಿ. ಇವಾಗ ನೋಡಿ ಯಾರು ನೋಡೋಕೆ ಬಂದಿದ್ದೀವಿ ಅಂತ. ನೋಡಿ, ಆಲ್ರೆಡಿ ನಮ್ಮ ಹೆಂಗಸರು ಅವ್ರ ತಂಗಿ ನೋಡ್ತಾ ಇದ್ದಾರೆ. ಆದರೆ ಇವ್ರನ್ನಲ್ಲ, ಹಂಗೆ ನೋಡ್ಕೊಳ್ಳಿ. ನಾವು ನೋಡೋಕೆ ಬಂದಿರೋದು ಇವ್ರನ್ನೇ. ಸ್ವೀಟಾಗಿರೋ ಮುದ್ದಾಗಿರೋ ನಮ್ಮ ಬೇಬಿ, ನಮ್ಮ ಹೆಂಗಸರು ಅವ್ರ ತಂಗಿ ಮಗಳು. ಹಾಯ್ ಬಂಗಾರಿ, ಹಾಯ್ ಚಿನ್ನರಿ, ಹೆಂಗಿದೀಯಾ? ನೋಡಿರಪ್ಪ, ಮಾತಾಡ್ಸಿ, ನೀನು ಮಾತಾಡ್ಸ್ರಪ್ಪ ಮಗನ, ಮಾತಾಡ್ಸ. ನೋಡಪ್ಪ, ಅವ್ರ ತಂದೆ ಕೂಡ ಬಂದಿದ್ದಾರೆ, ಏನೋ ತಗೊಂಡ್ಬಂದಿದ್ದಾರೆ. ಇದು ಸ್ಪೆಷಲ್ ಮಾಡ್ತಾರೆ. ಅಮೌಂಟೇ ಎತ್ಕೊಂಡಿದ್ದಾಳೆ. ಫಸ್ಟ್ ಟೈಮ್ ಅಮೌಂಟ್ ಮೇಲೆ ಕೈ ಹಾಕಿದ ತಕ್ಷಣ ಅವ್ರ ಅಪ್ಪನಿಗೆ ಫುಲ್ಲು ಖುಷಿ ಬಂದು ಜೋರಾಗಿ ಕಿರ್ಚಿಬಿಟ್ಟಿದ್ದಾರೆ. ಅಷ್ಟೊಂದು ಖುಷಿ ಆಗ್ಬಿಟ್ಟಿದೆ ಅವ್ರಿಗೆ. ನೋಡಿ, ನನ್ನ ಹಸ್ಬೆಂಡ್ ಆ ಕಡೆ ಈ ಕಡೆ ಎಷ್ಟು ಸಲ ಎಕ್ಸ್ಚೇಂಜ್ ಮಾಡಿ ಕುದ್ರು ಕೂಡ ನಾನು ಮೊಬೈಲ್ನೇ ಮುಟ್ತಾ ಇಲ್ಲ. ಅವಳು ಅಮೌಂಟ್ನೇ ಎತ್ಕೊಂತ ಇದ್ದಾಳೆ. ಮಕ್ಕಳು ಕೂಡ ಗೊತ್ತಲ್ವಾ ಅಮೌಂಟ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ. ಅಂತೂ ಇಂತೂ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಬೆಳಗ್ಗೆ ಹೋದವರು ಮಗು ಜೊತೆ ಆಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಈವ್ನಿಂಗ್ ಆಗೇ ಹೋಯ್ತು. ಹಂಗೆ ಕಾಫಿ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಮಗು ಜೊತೆ ಆ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದ್ವಿ. ಮಕ್ಕಳ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ.